ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಮನೋರಮಾ, ನಿನ್ ಸೊಸೆ ಸಕ್ಕು ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಬಿಡು. ಆ ಹುಡುಗಿ ಬಗ್ಗೆ ಚಿಂತೆ ಮಾಡ್ಬೇಡ, ಬಿಟ್ಬಿಡು. ಬಾಬಾ ಅವರೇ, ನಾನು ಸಮಸ್ಯೆಗಳ ಸುಳಿಯಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾಗೋಯ್ತು. ಧನ್ಯಳು ನಾನು ಬಾಬಾ ಅವರೇ, ಧನ್ಯಳು. ಆದ್ರೆ ಬಾಬಾ ಅವರೇ, ಅಂದ್ರೆ ನನಗೊಂದು ಸಣ್ಣ ಅನುಮಾನ ಇದೆ. ಏನು? ಬಾಬಾ ಅವರೇ, ಎಷ್ಟು ಅರ್ಥ ಆಗೋ ಹಾಗೆ ಹೇಳಿದ್ರು ಕೂಡ ಸಕ್ಕುಗೆ ಪಾಂಡುರಂಗನ ಮೇಲಿರೋ ಭಕ್ತಿ ಕಡಿಮೆ ಆಗ್ತಿಲ್ಲ. ಬಾಬಾ ಅವರೇ, ನನ್ನ ಎದುರಿಸೋ ಶಕ್ತಿ ಅವಳು ಹೇಗ್ ಬಂತು? ನಿನಗೆ ಯಾರ ಮೇಲೆ ಅನುಮಾನ ಇದೆ? ಸುಬೇದಾರ್ ಹೆಂಡತಿ ಅಂಬಿಕಾ ಮೇಲೆ. ಬೇಕಂತಾನೆ ಅವಳು ನನ್ನ ಅಂಬಿಕಾ, ನಿಮ್ ಮನೆಯಲ್ಲಿ ದುರ್ಗಾ ಮಾತೆ ಪೂಜೆ ಕಾರ್ಯಕ್ರಮ ನಡೆಯುವಾಗ ಅವಳು ನಿಮ್ ಮನೆಗೆ ಬಂದಿದ್ಲು. ಅಲ್ಲಿ ದೊಡ್ಡ ರಾಧ ಅಂತಾನೆ ಮಾಡಿದ್ಲು. ಅದ್ರಿಂದ ಅಪಚಾರ ಕೂಡ ಆಯ್ತು. ನೀನು ಸಕ್ಕುಗೆ ಅಗ್ನಿ ಕಳಶನ ಹೊತ್ಕೊಂಡು ಗುಡಿಗೆ ಹೋಗು ಅಂತ ಹೇಳ್ದೆ, ಕಾಡ್ದಾರಿಲ್ ಹೋಗು ಅಂತ ಹೇಳ್ದೆ. ಅವಳ ಕೈಯಲ್ಲಿ ನೀನು ಆ ಪರಿಹಾರನ ಯಾಕೆ ಮಾಡಿಸ್ದೆ? ಅಪಚಾರ ಆದ ಮರುಕ್ಷಣ ನೀನು ನನ್ಗೆ ಹೇಳ್ಬೇಕಿತ್ತು. ನಾನು ಅವಳ ಕೈಯಿಂದ ನಿನ್ ಮನೇಲೇನೆ ಪರಿಹಾರ ಮಾಡಿಸ್ತಾ ಇದ್ದೆ. ಅವಳೀಗ ಶಕ್ತಿವಂತಳಾಗಿದ್ದಾಳೆ. ಅಗ್ನಿ ಕಳಶನ ಗುಡಿಗೆ ತಗೊಂಡು ಹೋಗಿದ್ರಿಂದ ನಿಮ್ ಮನೇಲಿ ಅವಳ ಪ್ರಭಾವ ಜಾಸ್ತಿ ಆಗಿದೆ. ಸಕ್ಕುನ ಮೆಚ್ಚಲೇಬೇಕು. ಅವಳು ತುಂಬಾನೇ ಧೈರ್ಯ. ಅದ್ಭುತ ಮಾಡ್ಬಿಟ್ಲು. ಕಾಡಲ್ಲಿ ಮಧ್ಯರಾತ್ರಿ ಸಮಯದಲ್ಲಿ ಒಬ್ಳೆ ಹೋಗೋದು ಅಂದ್ರೆ ಸುಮ್ಮನೆನಾ? ಯಾರ ಕೈಲೂ ಆಗಲ್ಲ. ಆದ್ರೆ ನಮ್ ಸಕ್ಕು ಚಿಕ್ಕ ವಯಸ್ಸಲ್ಲೇ ದೊಡ್ಡ ಸಾಹಸ ಮಾಡಿದಾಳೆ. ಅಂಬಿಕಾ ಬಾಯಿ ಇದ್ದೇ ಇದ್ದಾಳೆ. ಅವಳು ನಡೆಯೋ ದಾರಿಗೆ ಮುಳ್ಳುಗಳನ್ನ ಹಾಕ್ತಿದ್ದಾಳೆ. ಹಾಗಾದ್ರೆ ಬಾಬಾ ಅವರೇ, ನಾನು ನನ್ನ ಸರ್ವ ಶಕ್ತಿಗಳನ್ನ ಪಣಕ್ಕಿಟ್ಟು ನಿನ್ನ ರಕ್ಷಣೆ ಮಾಡ್ತೀನಿ ಮನೋರಮ. ನಿನ್ ಪ್ರಾಣಕ್ಕೆ ನನ್ ಪ್ರಾಣ ಕೊಡ್ತೀನಿ. ನಿನಗ್ ನಾನ್ ಪರಿಹಾರ ಸೂಚಿಸ್ತೀನಿ. ಆದ್ರೆ ಮನೋರಮ, ಅದಕ್ಕೆ ತುಂಬಾ ಖರ್ಚಾಗತ್ತೆ. ನಿನ್ ಕೈಯಲ್ಲಿ ಆಗತ್ತಾ? ಆ ಅಂಬಿಕಾನ ತಡೆಯೋದಕ್ಕೆ ದೊಡ್ಡ ಹೋಮ ಮಾಡ್ಬೇಕು. ದುಡ್ಡಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಬಾಬಾ ಅವರೇ. ನಮ್ ಕುಟುಂಬಕ್ಕೆ ನಷ್ಟ ಆಗಬಾರ್ದು. ಇನ್ನೊಂದು ವಿಷಯ, ಆ ಸಕ್ಕುನ ಬಿಟ್ಟು ನಿನ್ ಕುಟುಂಬದವ್ರೆಲ್ರು ಕೂಡ ನಾಳೆ ಇಲ್ಲಿಗೆ ಬರ್ಬೇಕು. ಬೆಳಿಗ್ಗೆನೆ ಇಲ್ಲಿರ್ಬೇಕು. ಆಯ್ತು. ಅವರೆಲ್ರು ಸಕ್ಕು ಮಾತಿಗೆ ಮರಳಾಗ್ತಿದ್ದಾರೆ. ತಕ್ಷಣ ಪ್ರಭಾವನ ತೊಲಗಿಸ್ಬೇಕು. ಅದಕ್ಕೆ ವ್ಯವಸ್ಥೆ ನಾನ್ ಮಾಡ್ತೀನಿ. ನೀನ್ ಚಿಂತೆ ಮಾಡ್ಬೇಡ ಮನೋರಮ. ಸರಿ ಬಾಬಾ ಅವರೇ, ಅಪ್ಪಣೆ ಕೊಡಿ. ಹೋಗು, ನಾಳೆ ಬಾ. ಈ ಅವಲಕ್ಕಿ ತಗೋತಾಯಿ. ಇವತ್ತು ರಾತ್ರಿ ಮೊಸರು ಅವಲಕ್ಕಿ ಮಾಡಿ ನೈವೇದ್ಯ ಇಡು. ನಿನಗೆ ಗೊತ್ತು ತಾನೆ ಕೃಷ್ಣನಿಗೆ ಅವಲಕ್ಕಿ ಅಂದ್ರೆ ಎಷ್ಟಿಷ್ಟ ಅಂತ. ಇವತ್ತು ಕೃಷ್ಣಾಷ್ಟಮಿ ಅಲ್ವಾ? ನಾನು ರಾತ್ರಿ ಗುಡಿಗೆ ಹೋಗ್ತಿದ್ದೀನಿ. ಗುಡಿಲಿ ಹಬ್ಬದ ಆಚರಣೆ ಜೋರಾಗಿರುತ್ತೆ. ಪಾಂಡುರಂಗ ಕೃಷ್ಣ ಇಬ್ರು ಒಬ್ಬನೇ ಅಂತ ನಿನಗೆ ಗೊತ್ತಿಲ್ವಾ? ಪುಂಡರೀಕನ ಭೇಟಿಯಾಗೋಕೆ ಕೃಷ್ಣ ಬಂದ. ಆಮೇಲೆ ಶಾಶ್ವತವಾಗಿ ಪಾಂಡುರಂಗನ ಅವತಾರ ಎತ್ತಿ ಅಲ್ಲೇ ಉಳಿದು ಬಿಟ್ಟ. ಪಾಂಡುರಂಗ, ಇವತ್ತು ನೀನು ಹುಟ್ಟಿದ್ದಿನ. ಆದರೆ ನಮ್ಮ ಅತ್ತೆಗೆ ನೀನಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಇಲ್ಲಾಂದ್ರೆ ನಾನು ಅವ್ರಿಗೆ ಹೇಳಿ ನೀನು ಹುಟ್ಟಿದ್ದಿನ ಆಚರಣೆ ಮಾಡಿಸ್ತಿದ್ದೆ, ವಿಜೃಂಭಣೆಯಿಂದ ಮಾಡ್ತಿದ್ದೆ. ಪಾಂಡುರಂಗ, ನನ್ನ ಮೇಲೆ ಕೋಪ ಮಾಡ್ಕೊಬೇಡ ಆಯ್ತಾ? ನನ್ನ ಕೈಲಾದಷ್ಟು ನನಗೆ ತೋಚಿದ ಹಾಗೆ ನೀನು ಹಬ್ಬ ಮಾಡ್ತೀನಿ. ಮನಸ್ಫೂರ್ತಿಯಾಗಿ ಮಾಡ್ತೀನಿ. ಏನಾದರೂ ತಪ್ಪಾದರೆ ಕ್ಷಮಿಸು. ನಾನು ನಿನಗೋಸ್ಕರ ಮೊಸರು ಅವಲಕ್ಕಿ ಮಾಡಿದ್ದೀನಿ. ಸಿಹಿ ತಿಂಡಿ ಏನೂ ಮಾಡಿಲ್ಲ. ಪಂಚಾಮೃತ ಕೂಡ ಮಾಡಿಲ್ಲ. ಮನೇಲಿ ಹಾಲಿತ್ತು, ತಗೊಂಡು ಬಂದೆ. ಹೂಗಳಿಲ್ಲ,
ಬಾಗ್ಲಲ್ಲಿ ತೋರಣ ಕೂಡ ಇಲ್ಲ. ಏನ್ ಮಾಡೋದು ಗೊತ್ತಾಗ್ತಿಲ್ಲ.